ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ವಿಪಿಒ ವರ್ಲ್ಡ್ ಚಾನೆಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು, ನಮ್ಮ ಮನೆಯವರು ಹಾಗೂ ನನ್ನ ಮಗ ಪ್ರಧಾನ್ ಅವರೊಂದಿಗೆ ದಾವಣಗೆರೆಯ PB ರಸ್ತೆಯಲ್ಲಿರುವ ಸ್ಮಾರ್ಟ್ ಬಜಾರ್ ರಿಲಯನ್ಸ್ ಶಾಪಿಂಗ್ ಮಾಲ್ಗೆ ಹೋಗಿದ್ವಿ. ಅಲ್ಲಿನ ಅನುಭವ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು PB ರಸ್ತೆಯಲ್ಲಿದೆ. ಅಲ್ಲಿ ಡೈರಿ ಫ್ರೆಶ್ ಅಂತೇಳಿ ಜಸ್ಟ್ ಎಂಟ್ರಿ ಆದ ತಕ್ಷಣ ಸಿಗುತ್ತೆ ನಿಮಗೆ. ಅಲ್ಲಿ ಪಾನಿಪುರಿ ಶಾಪ್ ಕೂಡ ಇದೆ. ನಾವು ಹೋದ ತಕ್ಷಣ ಪಾನಿಪುರಿ ಅಂತ ತಿಂದ್ವಿ. ಹಾಗೆಯೇ ಇದು PB ರೋಡು ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ನೀವು ನೋಡ್ಬೋದು. ಮೊದಲಿಲ್ಲಿ ಬಿಗ್ ಬಜಾರ್ ಅನ್ನೋ ಶಾಪ್ ಇತ್ತು. ಈಗ ಬಿಗ್ ಬಜಾರ್ ಶಾಪ್ ಹೋಗ್ಬಿಟ್ಟು ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಅಂತೇಳಿ ಆಗಿದೆ. ಈಗ ಸಾಕಷ್ಟು ದಾವಣಗೆರೆ ಅಭಿವೃದ್ಧಿ ಪಥದಲ್ಲಿ ಕಾಣ್ತಾ ಇದೆ. ಇದನ್ನು ನೀವು ವಿಡಿಯೋದಲ್ಲಿ ಕೂಡ ಅದು ನೋಡ್ಬೋದು ಸ್ನೇಹಿತರೆ. ಸ್ಮಾರ್ಟ್ ಬಜಾರ್ ಅಂದರೆ ಒಂದೇ ಸೂರಿನಡಿ ಮನೆಗೆ ಬೇಕಾಗುವ ಬಹುತೇಕ ಎಲ್ಲ ವಸ್ತುಗಳು ದೊರೆಯುವ ಆಧುನಿಕ ಶಾಪಿಂಗ್ ಮಾಲ್ ಅಂತೇಳಿ ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಕಾಲಿಟ್ಟ ತಕ್ಷಣವೇ ನಿಮಗೆ ಸ್ವಚ್ಛತೆ ಅನುಭವ ಆಗುತ್ತೆ, ಅಚ್ಚುಕಟ್ಟಾದ ವ್ಯವಸ್ಥೆ ಮತ್ತು ಗ್ರಾಹಕರಿಗೆ ಅನುಕೂಲವಾದ ರೀತಿಯ ವಿನ್ಯಾಸ. ಇದು ನಿಮಗೆ ಗಮನ ಸೆಳೆಯೋದಂತೂ 100%. ಕುಟುಂಬ ಸಮೇತ ಶಾಪಿಂಗ್ ಮಾಡಲು ಇದು ಅತ್ಯುತ್ತಮ ಸ್ಥಳ ಆಗಿದೆ ಸ್ನೇಹಿತರೆ. ನಾನು ಮೊದಲು ದಿನಸಿ ವಿಭಾಗಕ್ಕೆ ಭೇಟಿ ನೀಡಿದ್ವಿ. ಅಲ್ಲಿ ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ, ಮಸಾಲೆ ಪದಾರ್ಥಗಳು, ಬಿಸ್ಕೆಟ್ಗಳು, ಸ್ಟಾಕ್ ಮತ್ತು ಪಾನೀಯಗಳು ಸೇರಿದಂತೆ ನೂರಾರು ವಿವಿಧ ಉತ್ಪನ್ನಗಳು ಒಂದೇ ಕಡೆ ಲಭ್ಯವಿದ್ದುದನ್ನು ಗಮನಿಸಿದೆವು. ಅನೇಕ ವಸ್ತುಗಳ ಮೇಲೆ ವಿಶೇಷ ರಿಯಾಯಿತಿ ಮತ್ತು ಆಫರ್ ಕೂಡ ಇರೋದನ್ನ ಕೂಡ ನಾವು ಗಮನಿಸಿದ್ವಿ ಸ್ನೇಹಿತರೆ. ಕೆಲವು ಉತ್ಪನ್ನಗಳಲ್ಲಿ ಒಂದು ಕೊಂಡರೆ ಒಂದು ಉಚಿತ ಎಂಬ ಆಕರ್ಷಕ ಕೊಡುಗೆಗಳು ಕೂಡ ಕಂಡುಬಂದು ಅದನ್ನು ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾಯಿದ್ರು. ಹೀಗೆ ನೋಡಿ, ಎಲ್ಲ ಥರದ ಐಟಮ್ಗಳು ಈಗ ಬೇರೆ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಒಂದೊಂದು ಸಾಮಾನು ತಗೊಳ್ಳೋ ಬದಲು ಇಂಥ ಮಾಲಲ್ಲಿ ಹೋದರೆ ಎಲ್ಲವೂ ನಿಮಗೆ ಸಿಗುತ್ತೆ. ಆದರೆ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿರ್ತಾರೆ ಪಾಪ, ಅವ್ರಿಗೂ ಕೂಡ ಈ ಮಾಲಿಂದ ತೊಂದರೆ ಆಗ್ಬೋದು. ಆದರೆ ಗ್ರಾಹಕರು ಎಲ್ಲ ರೀತಿಯಲ್ಲಿ ಇರ್ತಾರೆ. ಇಲ್ಲಿ ಮಾಲಲ್ಲಿ ತಗೊಳ್ಳೋವಂಥ ಗ್ರಾಹಕರೇ ಬೇರೆ ಇರ್ತಾರೆ, ಸಣ್ಣ ಸಣ್ಣ ಶಾಪ್ಗಳಲ್ಲಿ ತಗೊಳ್ಳೋವಂಥ ಗ್ರಾಹಕರೇ ಬೇರೆ ಇರ್ತಾರೆ. ಎಲ್ರಿಗೂ ಕೂಡ ಅವರದೇ ಆದೊಂದು ರೀತಿಯಲ್ಲಿ ವಹಿವಾಟು ವ್ಯಾಪಾರಗಳು ಆಗ್ತಾ ಇದೆ, ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಸ್ನೇಹಿತರೆ. ಇದರ ಜೊತೆಗೆ ಹಣ್ಣು ಮತ್ತು ತರಕಾರಿ ವಿಭಾಗವು ಕೂಡ ಭಾಳ ಚೆನ್ನಾಗಿತ್ತು. ಅಲ್ಲಿ ತರಕಾರಿ ಫ್ರೆಶ್ ಆಗಿತ್ತು, ಯಾಕಂದರೆ ಅಲ್ಲಿ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿರ್ತಾರೆ. ತಾಜಾ ತರಕಾರಿಗಳು ಕೂಡ ಕಾಣ್ತಾ ಇದ್ವು. ಹಾಗೆ ಹಣ್ಣುಗಳು ಕೂಡ ಇತ್ತು. ಇನ್ನೂ ಭಾಳಷ್ಟು ಹಣ್ಣುಗಳು ಸ್ವಲ್ಪ ಖಾಲಿಯಾಗಿದ್ವು. ಉತ್ತಮ ಗುಣಮಟ್ಟದಲ್ಲಿ ಇದ್ದಾವೆ ಅಂತೇಳಿದರೆ ತಪ್ಪಾಗಲಾರ್ದು. ಪ್ರತಿಯೊಂದು ವಿಭಾಗದಲ್ಲೂ ಬೆಲೆ ಪಟ್ಟಿ ಸ್ಪಷ್ಟವಾಗಿ ಪ್ರದರ್ಶಿಸಿತ್ತು ಸ್ನೇಹಿತರೆ. ಗ್ರಾಹಕರಿಗೆ ಆಯ್ಕೆ ಮಾಡಬೇಕಾದ್ರೆ ಸುಲಭ ಆಗುತ್ತೆ. ನೋಡಿ ಏನೆಲ್ಲ ಇದಕ್ಕೆ ರೇಟ್ ಏನು ಅಂತೇಳಿ ಅಲ್ಲೇ ಸ್ಪೆಸಿಫೈ ಮಾಡಿರ್ತಾರೆ. ನೋಡಿ ಇಲ್ಲಿ ನೀವು ಕಾಣ್ಬೋದು ಹಣ್ಣುಗಳು ಇಲ್ಲೆಲ್ಲ ಇದ್ದಾವೆ. ತೆಂಗಿನಕಾಯಿ ಕೂಡ ಅನೌನ್ಸ್ ಮಾಡ್ತಾಯಿದ್ರು, 25 ರೂಪಾಯಿಗೆ ಒಂದು ಕಾಯಿ ಅಂತೇಳಿ ಅನೌನ್ಸ್ಮೆಂಟ್ ನಡೀತಾ ಇತ್ತು. ಮ್ಯಾಂಗೋ ಇತ್ತು. ಬೇರೆ ಬೇರೆ ಹಣ್ಣುಗಳ ರೇಟ್ ಕೂಡ ಅಲ್ಲೇ ಡಿಸ್ಪ್ಲೇ ಮಾಡಿರ್ತಾರೆ. ಹಾಗಾಗಿ ಗ್ರಾಹಕರಿಗೆ ಅವ್ರು ತೊಗೋಬೇಕಾದ್ರೆ ಆ ವಸ್ತುಗಳ ಬಗ್ಗೆ ಗೊತ್ತಾಗ್ಬಿಡುತ್ತೆ, ಯಾವ ರೇಟ್ ಇದೆ ಏನಿದೆ ಅಂತೇಳಿ ಗೊತ್ತಾಗುತ್ತೆ. ಹೀಗೆ ಸ್ವಲ್ಪ ಮ್ಯಾಂಗೋಗಳೆಲ್ಲ ತುಂಬ ಖಾಲಿಯಾಗಿತ್ತು. ನೋಡಿ ನಿಮಗಿಲ್ಲಿ ಕಾಣುತ್ತೆ, ತರಕಾರಿ, ಆಲೂಗಡ್ಡೆ ಇದೆ, ನೀರುಳ್ಳಿ, ಟೊಮೆಟೊ, ಹೀಗೆ ಎಲ್ಲ ಥರದ ಐಟಮ್ಗಳು ಕೂಡ ಅಲ್ಲಿ ಇಟ್ಟಿದ್ದಾರೆ. ಹಾಗೆ ಮೆಕ್ಕೆಜೋಳ ಕೂಡ ಅಲ್ಲಿ ಇದೆ. ಯಾರಾದರೂ ಹಸಿ ಮೆಕ್ಕೆಜೋಳ ತಿನ್ನಬೇಕಂದ್ರೆ ಅದು ಕೂಡ ಅಲ್ಲಿ ಲಭ್ಯವಿದೆ. ಹೀಗೆ ಎಲ್ಲನೂ ಕೂಡ ಡಿಸ್ಪ್ಲೇ ಮಾಡಿದರು. ಬೇಕರಿ ಐಟಮ್ ಬೇಕಾ ಅದು ಇದೆ, ಡೈರಿ ಐಟಮ್ ಬೇಕಾ ಅದು ಇದೆ. ಹೀಗೆ ಅನೇಕ ಐಟಮ್ಗಳು ಕೂಡ ಒಂದೇ ಜಾಗದಲ್ಲಿರೋದು ಭಾಳ ವಿಶೇಷವಾಗಿ. ನಾವು ನಮಗೆ ಬೇಕಾದ ವಸ್ತುಗಳು, ನಮಗೇನು ಬೇಕಾಗಿತ್ತು, ದಿನಸಿ ಐಟಮ್ ಬೇಕಾಗಿತ್ತು. ನಮ್ಮ ಮನೆಯವರು ಬಂದಿದ್ದರು, ಅವರು ಕೂಡ ದಿನಸಿ ಐಟಮ್ನ ತೊಗೊಳ್ತಾ ಇದ್ದರು. ನಾನು ನನ್ನ ಮಗ ಹಾಗೇ ಏನೇನಿದೆ ಅಂತೇಳಿ ಎಲ್ಲನೂ ಕೂಡ ಒಂದು ರೌಂಡು ವೀಕ್ಷಣೆ ಮಾಡ್ಕೊತ ಬಂದ್ವಿ. ನನಗೂ ಕೂಡ ತುಂಬ ಖುಷಿಯಾಯಿತು. ಮಕ್ಕಳಿಗೂ ಕೂಡ ಈ ಮಾಲಲ್ಲಿ ಕರ್ಕೊಂಡು ಅವರಿಗೂ ಕೂಡ ಯಾವುದು ತರಕಾರಿ, ಯಾವುದು ಇದು, ಎಲ್ಲಿ ಬೆಳೀತಾರೆ ಈ ಅಂತೇಳಿ ಅವರಿಗೂ ಕೂಡ ಪಾಠ ಮಾಡ್ದಂಗೆ ಆಯಿತು. ಅವನಿಗೆ ಸಾಕಷ್ಟು ವಿಷಯಗಳನ್ನು ನಾನು ಈ ಮಾಲಲ್ಲಿ ಅವನಿಗೆ ಹೇಳಿದ್ದು ನನಗೂ ಕೂಡ ಸಂತೋಷ ಆಯಿತು. ಯಾಕಂದರೆ ಒಂದು ಜಾಗದಲ್ಲಿ ಮಕ್ಕಳಿಗೆ ಹೇಳಲಿಕ್ಕೆ ಕೂಡ ನಮಗೆ ಗೊತ್ತಾಗುತ್ತೆ ಎಲ್ಲಿ ಏನಿದೆ ಅಂಥೇಳಿ. ಹಾಗೆ ದಿನಸಿ ಐಟಮಲ್ಲಿ ನೋಡಿ ಇಲ್ಲೆಲ್ಲ ಕಾಣುತ್ತೆ ನಿಮಗೆ ಏನೆಲ್ಲ ಐಟಮ್ಗಳು ಇಲ್ಲಿ ಇಟ್ಟಿದ್ದಾರೆ ಅಂತೇಳಿ ಡಿಸ್ಪ್ಲೇ ಆಗ್ತಾಯಿದೆ. ಎಲ್ಲನೂ ಕೂಡ ನಾನು ನಿಮಗೆ ಪ್ರತಿಯೊಂದು ನೋಡಿ ಆಟ ಇಲ್ಲಿ ಪ್ರತಿಯೊಂದು ಹಿಟ್ಟು ಕೂಡ ಇಟ್ಕೊಂಡಿದ್ದಾರೆ. ರಾಗಿ ಹಿಟ್ಟಿಂದ ಹಿಡಿದು ಗೋಧಿ ಹಿಟ್ಟಿಂದ ಹಿಡಿದು ಪ್ರತಿಯೊಂದು ಕೂಡ ಇದೆ. ಒಂದು ಕಡೆ ಕಾಳುಗಳಿದ್ದಾವೆ, ಒಂದು ಕಡೆ ಹಿಟ್ಟು ಮಾಡಿಸಿರೋದಿದೆ. ನಿಮಗೆ ಹಿಟ್ಟು ಬೇಕಾದರೆ ಹಿಟ್ಟು ತೊಗೋಬೋದು, ಕಾಳುಗಳು ಬೇಕಾದರೆ ಕಾಳುಗಳು ತೊಗೋಬೋದು. ಹೀಗೆ ನೋಡಿ ರಾಗಿ ಕೂಡ ಇಲ್ಲಿದೆ, ಸಜ್ಜೆ ಇದೆ. ಹೀಗೆಲ್ಲ ಐಟಮ್ಗಳು ಕೂಡ ಈಗ ಈ ಒಂದು ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ ನಿಮಗೆ ಲಭ್ಯ ಇದೆ ಸ್ನೇಹಿತರೆ. ಹಾಗೆ ರಿಯಾಯಿತಿ ದರದಲ್ಲಿದೆ. ಯಾಕಂದರೆ ಇದು ತುಂಬ ಒಂದೇ ಸಲ ಎಲ್ಲನೂ ಕೂಡ ಅವ್ರು ಪರ್ಚೇಸ್ ಮಾಡಿದ್ರೆ ಗ್ರಾಹಕರಿಗೆ ಇಲ್ಲಿ ಸ್ವಲ್ಪ ಕಡಿಮೆ ರೇಟಲ್ಲೇ ಸಿಗುತ್ತೆ. ಅವ್ರು ಡಿಸ್ಕೌಂಟ್ ಎಲ್ಲ ಕೊಡ್ತಾ ಇರ್ತಾರೆ, ಭಾಳ ಚೆನ್ನಾಗಿರುತ್ತೆ. ಮತ್ತು ಸಾಕಷ್ಟು 2,500 ಮೇಲ್ಪಟ್ಟು ನೀವೇನಾದರೂ ಸಾಮಾನು ತೊಗೊಂಡ್ರೆ ನಿಮಗೆ 2 kg ಸಕ್ಕರೆಯನ್ನು ಉಚಿತವಾಗಿ ಕೊಡ್ತಾರೆ. ಇಲ್ಲಿ ನನ್ನ ಮಗ ನೋಡಿ, ಅವನು ಒಂದು ಅಕ್ಕಿನ ನೋಡ್ತಾ ಇದ್ದಾನೆ, ಕೆಂಪಕ್ಕಿನ ನೋಡ್ತಾ ಇದ್ದಾನೆ. ಇದೇನು ಅಂತೇಳಿ ಕೇಳ್ದ. ಅವನೇ ಏನೋ ಹೇಳ ಅಂತಂದಾಗ ಅವನೇ ಕೆಂಪಕ್ಕಿ ಅಲ್ವಾ ಅಂತ ಹೇಳ್ದ. ಅವನಿಗೂ ಕೂಡ ಇದೆಲ್ಲ
ಎಕ್ಸ್ಪೋಸ್ ಆಯಿತು. ಹಾಗೆ ಅವನಿಗೆ ಕೂಡ ನಾನು ಹೇಳ್ತಾ ಇದ್ದೆ ಅಕ್ಕಿ ಯಾವ ರೀತಿ ಬೆಳೀತಾರೆ, ಯಾವ ಟೈಪ್ಸ್ ಆಫ್ ಅಕ್ಕಿಗಳಿದ್ದಾವೆ, ಹೇಗಿದೆ ಅಂತೇಳಿ ಅವನಿಗೆಲ್ಲ ಹೇಳ್ಕೊಡ್ತಾ ಇದ್ದೆ. ಹಾಗೆ ಸಕ್ಕರೆನೂ ಕೂಡ ಇಟ್ಟಿರೋದು ನೋಡ್ಬೋದು. ಹೀಗೆ ಮನೆಗೆ ಬೇಕಾಗಿರುವಂಥ ಎಲ್ಲ ದಿನಸಿ ಐಟಮ್ಗಳು ಕೂಡ ಒಂದು ಜಾಗದಲ್ಲಿ ನೀವು ಕಾಣ್ಬೋದು ಸ್ನೇಹಿತರೆ. ನಮ್ಮ ಮನೆಯವರು ನನ್ನ ಮಗ ಮನೆಗೆ ಏನೆಲ್ಲ ಬೇಕು ಅನ್ನೋದು ಅವ್ರು ಹಾಕ್ಕೊಳ್ತಾ ಇದ್ರು. ನಿಮಗೆ ದಿನಸಿ ಐಟಮ್ಗಳು ಏನಾಗುತ್ತೆ ಅಂದರೆ ತೂಕನ ಅಲ್ಲೇ ಮಾಡ್ಕೋಬೇಕಾಗುತ್ತೆ. ತೂಕ ಮಾಡಿದಾಗ ಅಲ್ಲೊಂದು ಬಿಲ್ ಬರುತ್ತೆ, ಆ ಬಿಲ್ಲಲ್ಲಿ ಅಂಟಿಸ್ಕೋಬೇಕು. ಅಂಟಿಸ್ಕೊಂಡ್ಮೇಲೆ ಅಲ್ಲಿ ಟ್ಯಾಗ್ ಅಂದರೆ ಅದು ಮಾರ್ಕರ್ ಟೈಪ್ ಇರುತ್ತೆ, ಅಲ್ಲಿ ನೀವು ಬಿಲ್ಲಿಂಗ್ ಹೋದಾಗ ಅದನ್ನು ಜಸ್ಟ್ ರೀಡ್ ಮಾಡ್ತಾರೆ. ಇಲ್ಲ ಅಂತಂದರೆ ಮತ್ತೆ ನೀವು ಎಲ್ಲಿ ತೊಗೊಂಡ್ರೆ ಅಲ್ಲೇ ಹೋಗಿ ಅದನ್ನು ತೂಕ ಹಾಕ್ಸ್ಕೊಂಡು ಬನ್ನಿ ಅಂತೇಳಿ ಅವ್ರು ನಮ್ಗೆ ವಾಪಸ್ಸನ್ನು ಕೂಡ ಕಳಿಸ್ತಾರೆ. ನೀವು ಯಾರಾದರೂ ಹೋದರೆ ಅಂಥ ಜಾಗಕ್ಕೆ ನೀವೇನಾದರೂ ತೊಗೊಂಡ್ರೆ ಅದನ್ನು ಅಲ್ಲೇ ತೂಕ ಹಾಕ್ಸ್ಕೊಂಡು ಅದ್ರ ಮೇಲೆ ಒಂದು ಲೇಬಲ್ ಹಾಕ್ತಾರೆ, ಆ ಲೇಬಲ್ ಹಾಕ್ಸ್ಕೊಂಡು ಹೋಗೋದು ಭಾಳ ಒಳ್ಳೆಯದು. ಹಾಗೆಯೇ ನನ್ನ ಮಗ ಯಾವಾಗಲೂ ನಮ್ಮ ಜೊತೆ ಬರ್ತಾನೆ. ಅವನು ಟ್ರಾಲಿನ ಅವ್ರ ತಾಯಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ, ಟ್ರಾಲಿ ತೊಗೊಂಡು ಬರೋದು, ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿ ಟ್ರಾಲಿ ಎಲ್ಲ ತೊಗೊಂಡು ಬರ್ತಾ ಇರ್ತಾನೆ. ಅವನಿಗೊಂಥರ ಖುಷಿ ಶಾಪಿಂಗ್ ಮಾಡೋದು ಅಂದರೆ. ಜೊತೆಗೆ ಸುಮ್ಮನೆ ಬರಲ್ಲ, ಅವನು ಲಾಭಕ್ಕೆ ಬರ್ತಾನೆ. ಅವನಿಗೆ ಏನೇನು ಬೇಕು ಎಲ್ಲನೂ ಕೂಡ ನಮಗೆ ಹೇಳ್ದೇ ಹಾಕ್ಕೊಂಡ್ಬಿಡ್ತಾನೆ. ನಾವು ಅವನೇನು ಹಾಕ್ಕೊಂಡಿರ್ತಾನೆ ಅದನ್ನೇ ತೆಗ್ಸೋಕೆ ಹೋಗಲ್ಲ, ಯಾಕಂದರೆ ಅವನು ಕೂಡ ರೇಟ್ ನೋಡಿ ಹಾಕ್ತಾನೆ. 50 ರೂಪಾಯಿ 100 ರೂಪಾಯಿ ಇದ್ದರೆ ಮಾತ್ರ ಅವ್ನು ಹಾಕ್ಕೊಳ್ತಾನೆ. ಜಾಸ್ತಿ ಇತ್ತು ಅಂದರೆ ನಮಗೆ ಕೇಳ್ತಾನೆ, ನಾನು ಇದು ತೊಗೋಬೋದಾ ಅಂತೇಳಿ. ಬೇಡ ಬಿಡೋ ಚೆನ್ನಾಗಿಲ್ಲ, ಅಥವಾ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂದರೆ ಅವ್ನು ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಅವ್ನು ಜಾಸ್ತಿ ಏನೋ ತಿನ್ನೋದಕ್ಕೆಲ್ಲ ಇಷ್ಟಪಡಲ್ಲ, ಸ್ವಲ್ಪ ಆಟದ ಸಾಮಾನು ಇಷ್ಟಪಡ್ತಾನೆ. ಅದನ್ನು ಮಾತ್ರ ನಾನು ಅವನಿಗೆ ಕೊಡಿಸ್ಲೇಬೇಕಾಗತ್ತೆ. ನೋಡಿ, ನಾನು ಕೂಡ ಅಲ್ಲಿ ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಏನೆಲ್ಲ ಬೇಕಾಗುತ್ತೆ ದಿನಸಿ ಐಟಮ್ಗಳೆಲ್ಲ ಕೆಲವು, ಯಾಕಂದರೆ ಒಬ್ಬರೇ ಹೋಗ್ಬಿಟ್ಟು ಎಲ್ಲನೂ ಕೂಡ ಬೇಕಾಗಿ ತೊಗೊಳಕ್ಕಾಗಲ್ಲ. ನಾವು ಮೊದಲೆಲ್ಲ ರೆಗ್ಯುಲರ್ ಹೋಗ್ತಿದ್ವಿ, 1 ತಿಂಗಳು 2 ತಿಂಗಳಿಗೆ ಹೋಗ್ತಿದ್ವಿ. ಇತ್ತೀಚೆಗೆ 1 ವರ್ಷ ಆದರೂ ಕೂಡ ನಾವು ಹೋಗಿರಲಿಲ್ಲ. ಜೆಪ್ಟೋದಲ್ಲಿ ಅಥವಾ ಇಲ್ಲೇ ಮನೆ ಹತ್ರ ಇರೋ ದಿನಸಿ ಅಂಗಡಿಯಲ್ಲೇ ತೊಗೊಳ್ತಾ ಇದ್ವಿ. ಈಗ ಶಾಪಿಂಗ್ ಮಾಲಲ್ಲಿ ಹೋಗ್ಬಿಟ್ಟು ತೊಗೊಳ್ಳೋಣ, ಯಾಕಂದರೆ ಮೊಹರಂ ಬೇರೆ ಬರ್ತಾ ಇದೆ, ಮತ್ತು ಹಬ್ಬಗಳು ಕೂಡ ಬರ್ತಾ ಇರೋದ್ರಿಂದ ಸಾಕಷ್ಟು ಮನೆಯಲ್ಲಿ ಮಕ್ಕಳು ಕೂಡ ಈಗ ಎಲ್ಲ ನಾರ್ತ್ ಇಂಡಿಯನ್ ಡಿಶಸ್ಸೇ ಕೇಳ್ತಾರೆ, ನಾರ್ತ್ ಇಂಡಿಯನ್ ತಿಂಡಿಗಳು ಕೇಳ್ತಾರೆ, ಊಟಗಳು ಕೇಳ್ತಾರೆ ಮನೆಯಲ್ಲಿ. ಯಾಕಂದರೆ ಮಗಳು ಕಾಲೇಜಿಗೆ ಹೋಗ್ತಾಳೆ, ಬೆಳಿಗ್ಗೆ ಹೋಗೋದ್ರಿಂದ ಅವಳು ಸ್ವಲ್ಪ ನಾರ್ತ್ ಇಂಡಿಯನ್ ಇಷ್ಟಪಡೋದ್ರಿಂದ ಇಲ್ಲೆಲ್ಲ ಬೇಕು ಅಂತೇಳಿ ಪ್ರತಿಯೊಂದು ಕೂಡ ಈಗ ತಗೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಮಕ್ಕಳಿಗೆ ಏನು ಬೇಕೋ ಅದನ್ನು ಅವ್ರ ತಾಯಿ ಯಾವಾಗಲೂ ಮಾಡಿಕೊಡ್ತಾರೆ. ಆಮೇಲೆ ದಿನಸಿ ಐಟಮ್ ಎಲ್ಲ ತಗೊಂಡ್ಮೇಲೆ ನಾವು ಮನೆಗೆ ಬೇಕಾಗಿರೋ ಅಡುಗೆ ಬೇಕಾಗೋ ಪಾತ್ರೆಗಳಾಗಿರಲಿ, ಸ್ಟೀಲ್ ಸಾಮಾನಾಗಿರಲಿ, ಕುಕ್ಕರ್ಗಳು, ಪ್ಲಾಸ್ಟಿಕ್ ವಸ್ತುಗಳು, ಬಕೆಟು, ಸ್ಟೋರೇಜ್ ಕಂಟೈನರ್, ಆ ಒಂದು ಇದಕ್ಕೆ ನಾವು ಅಲ್ಲಿಂದ ಹೋದ್ವಿ. ಅಲ್ಲಿ ಹೋದಾಗ ನಮ್ಮ ಮನೆಗೆ ಒಂದು ಕುಕ್ಕರ್ ಬೇಕಾಗಿತ್ತು. ಪ್ರೆಸ್ಟೀಜ್ ಕುಕ್ಕರ್ ನೋಡಿದ್ವಿ, ಸುಮಾರು 3 ಲೀಟರ್ದು ಪ್ರೆಸ್ಟೀಜ್ ಕುಕ್ಕರ್ 2900 ರೂಪಾಯಿ ಏನೋ ಇತ್ತು. ಸೊ ಆಲ್ರೆಡಿ ಮನೇಲಿ 2-3 ಕುಕ್ಕರ್ ಇದೆ, ಅಷ್ಟೊಂದು ರೇಟಿಂದ ಯಾಕೆ ಅಂತೇಳಿ ನಾವು ಮತ್ತೊಂದು ಬೇರೆ ಕುಕ್ಕರ್ ತೊಗೊಂಡ್ವಿ. ಅದು ಸ್ವಲ್ಪ ಕಡಿಮೆಯಲ್ಲೇ ಸಿಕ್ತು ನಮಗೆ, ಅದು ಆ್ಯಕ್ಚುಲಿ ಡಿಸ್ಕೌಂಟಲ್ಲಿ ಸಿಕ್ತು. ಸೊ ಹೀಗಾಗಿ ಕುಕ್ಕರ್ ತೊಗೊಂಡು ಮನೆಗೆ ಇನ್ನೂ ಬೇಕಾಗುವಂಥ ಸಾಮಾನುಗಳು, ಸಣ್ಣ ಪುಟ್ಟ ಸಾಮಾನುಗಳೆಲ್ಲ ತಗೊಂಡ್ರು. ಹಾಗೆ ಮ್ಯಾಟ್ಗಳು ತೊಗೊಂಡ್ರು ಹೀಗೆ. ಬಟ್ ನಾವು ಬಟ್ಟೆ ಇದಕ್ಕೆ ಶಾಪಿಂಗ್ ಮಾತ್ರ ಹೋಗಲಿಲ್ಲ. ನಮಗೆ ಮನೆಗೆ ಏನು ಬೇಕೋ ಅಷ್ಟನ್ನು ಮಾತ್ರ ನಾವು ಈಗ ಮಾಡಿದ್ವಿ. ಇಲ್ಲಿ ಕಾಣುತ್ತೆ ನೋಡಿ ನಿಮಗೆ, ಸ್ಟೀಲ್ ಐಟಮ್ಗಳೆಲ್ಲ ಇಲ್ಲಿ ಕಾಣುತ್ತೆ. ಒಳ್ಳೆ ಡಿಸೈನ್ ಆಗಿರುವಂಥ ಐಟಮ್ಗಳನ್ನ ಅವರು ತರಿಸಿರ್ತಾರೆ, ಯಾಕಂದರೆ ಗ್ರಾಹಕರಿಗೆ ಅಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಗ್ರಾಹಕರಿಗೆ ಏನು ಬೇಕು ಗೊತ್ತಿದೆ ಅವರಿಗೆ, ಯಾವ ರೀತಿ ಗ್ರಾಹಕರಿದ್ದಾರೆ ಇಲ್ಲಿ ಅಂತೇಳಿ. ಗ್ರಾಹಕರ ಆಸೆಗೆ ಅಥವಾ ಅನುಗುಣಕ್ಕಾಗಿ ಅವರು ಆ ರೀತಿ ಇಟ್ಟಿರ್ತಾರೆ. ನಾವು ಕೂಡ ಸಾಕಷ್ಟು ಐಟಮ್ನ ಇವತ್ತು ಇಲ್ಲಿ ರಿಲಯನ್ಸ್ ಸ್ಮಾರ್ಟ್ ಬಜಾರಿಂದ ತಗೊಂಡ್ವಿ. ಸುಮಾರು ದಿನ ಆಗಿತ್ತು ನಾವು ಸ್ಮಾರ್ಟ್ ಬಜಾರ್ಗೆ ಅಥವಾ ಬಿಗ್ ಬಜಾರ್ ಅಥವಾ ರಿಲಯನ್ಸ್ಗೆಲ್ಲ ಹೋಗಿ. ಈಗ ಮಾಲಿಗೆ ಹೋಗಿ ತುಂಬ ದಿನ ಆಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಹೋದಾಗ ಸಾಕಷ್ಟು ಸಾಮಾನುಗಳು ನಮಗೆ ಬೇಕಾಗಿತ್ತು. ದಿನಸಿ ಐಟಮ್ ಆಗಿರಲಿ, ಪಾತ್ರೆಗಳಾಗಿರಲಿ, ಕುಕ್ಕರ್ ಆಗಿರಲಿ, ಮನೆಗೆ ಬೇಕಾಗಿರುವಂಥ ಐಟಮ್ಗಳು ನಾವು ತಗೊಂಡ್ವಿ. ಹಾಗೆಯೇ ನನ್ನ ಮಗ ಪ್ರಧಾನ್ ಕೂಡ ಇಲ್ಲಿ ಸುತ್ತಾಡ್ತಾ ಹಲವು ವಿಭಾಗಗಳನ್ನು ಆಸಕ್ತಿಯಿಂದ ವೀಕ್ಷಿಸ್ತಾ ಇದ್ದ. ಮಕ್ಕಳಿಗಾಗಿ ಆಟಿಕೆಗಳಿದ್ದು, ಚಾಕ್ಲೇಟ್ ಇತ್ತು, ಸ್ಟೇಷನರಿ ಸಾಮಗ್ರಿ ಇತ್ತು, ಇನ್ನಿತರ ವಸ್ತುಗಳು ಸಾಕಷ್ಟು ಲಭ್ಯವಿದ್ದು ಕುಟುಂಬದ ಎಲ್ಲ ಸದಸ್ಯರ ಅಗತ್ಯಗಳನ್ನು ಒಂದೇ ಸ್ಥಳದಲ್ಲಿ ಪೂರೈಸುವ ವ್ಯವಸ್ಥೆ ಇಂಥ ಸ್ಮಾರ್ಟ್ ಬಜಾರಲ್ಲಿ ಇದೆ. ಈಗ ನಮ್ಮ ದಾವಣಗೆರೆ ಕೂಡ ಸ್ಮಾರ್ಟ್ ಆಗ್ತಾ ಇದೆ. ಇದು ಸ್ಮಾರ್ಟ್ ಸಿಟಿ ಅಂತೇಳಿ ಆಗಿದೆ. ಸಾಕಷ್ಟು ಅಭಿವೃದ್ಧಿ ಕೂಡ ನೀವು ಕಾಣ್ಬೋದು. ರಸ್ತೆಗಳಾಗಿರಲಿ, ಡ್ರೈನೇಜ್ ಆಗಿರಲಿ, ಚರಂಡಿಗಳಾಗಿರಲಿ, ಲೈಟ್ಗಳಾಗಿರಲಿ, ಬೀದಿ ಕಂಬಗಳಾಗಿರಲಿ, ಹಾಗೆಯೇ ಇಲ್ಲಿ ಮನೆಗಳು ಕೂಡ ಒಂದಕ್ಕೊಂದು ಸ್ಮಾರ್ಟಾಗಿ ಕಟ್ಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ದಾವಣಗೆರೆ ಸಿಟಿ ಇವತ್ತು ಮಧ್ಯ ಕರ್ನಾಟಕದಲ್ಲಿರೋದ್ರಿಂದ ಇದಕ್ಕೆ ಆದ ಒಂದು
ವಿಭಿನ್ನ ರೀತಿಯಲ್ಲಿ ಇವತ್ತು ಸಿಟಿ ಬೆಳೀತಾ ಇದೆ. ಸಿಟಿ ಬೆಳೆದಂಗೆ ಸಿಟಿಗೆ ಅಗತ್ಯ ಪೂರೈಕೆಗಳು ಕೂಡ ಹಾಗೇ ಆಗ್ತಾ ಇದೆ. ಮೊದಲೆಲ್ಲ ಇಂಥ ಒಂದು ಮಾಲ್ಗಳೆಲ್ಲ ನಮ್ಮ ದಾವಣಗೆರೆಯಲ್ಲಿ ಕಾಣಕ್ಕೆ ಸಿಗ್ತಾ ಇರಲಿಲ್ಲ. ಈಗ ಇತ್ತೀಚೆಗೆ ಸುಮಾರು ಮಾಲ್ಗಳು ಕೂಡ ಬಂದಿದೆ. ಅದರಲ್ಲೂ ಗೋಲ್ಡ್ ಶಾಪ್ಗಳು ಕೂಡ ಭಾಳ ಬಂದಿದೆ. ಈ ಥರ ಸ್ಮಾರ್ಟ್ ಬಜಾರ್ನ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಗ್ರಾಹಕರಿಗೆ ಸಮಯದ ಉಳಿತಾಯ ಆಗುತ್ತೆ. ಬೇರೆ ಬೇರೆ ಅಂಗಡಿಗಳಿಗೆ ಹೋಗೋ ಬದಲು ಒಂದೇ ಜಾಗದಲ್ಲಿ ಎಲ್ಲ ವಸ್ತುಗಳನ್ನು ನಾವು ಖರೀದಿಸ್ಬೋದು. ಇದರಿಂದ ಸಮಯ ಮತ್ತು ಹಣ ಎರಡೂ ಕೂಡ ಉಳಿತಾಯ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ವಿಶೇಷನ ಗಮನಿಸಬೇಕಂದ್ರೆ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಭಾಳ ಚೆನ್ನಾಗಿದೆ. ಕುಟುಂಬ ಸಮೇತ ಕಾರು ಅಥವಾ ಬೈಕ್ನಲ್ಲಿ ಬಂದರೂ ಕೂಡ ವಾಹನ ನಿಲುಗಡೆಗೆ ಹೆಚ್ಚಿನ ತೊಂದರೆ ಏನಿರೋದಿಲ್ಲ. ಸಿಬ್ಬಂದಿಯವರ ಸ್ನೇಹ ಕೂಡ, ಅವರ ಸೇವೆ ಕೂಡ ಸ್ನೇಹಪರವಾಗಿದೆ. ಗ್ರಾಹಕರಿಗೆ ಬೇಕಾದ ಮಾಹಿತಿ ನೀಡಲು ಸದಾ ಅವರು ಸಿದ್ಧರಾಗಿರ್ತಾರೆ. ನಿಮಗೆ ಯಾವುದೇ ಒಂದು ವಸ್ತು ಸಿಕ್ಕಿಲ್ಲ ಅಂದರೆ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟ್ ನಿಮಗೆ ಅವ್ರು ತೋರಿಸ್ತಾರೆ. ತೋರಿಸೋದಲ್ದೇ ಅವರೇ ತೆಗೆದ ಆ ವಸ್ತುಗಳನ್ನು ಕೊಡ್ತಾರೆ. ಹೀಗಾಗಿ ಫ್ರೆಂಡ್ಲಿ ನೇಚರ್ಡ್ ಇರುವಂಥ ಮಾಲ್ ಏನಾದರೂ ದಾವಣಗೆರೆಗಿತ್ತು ಅಂದರೆ ಅದು ಸ್ಮಾರ್ಟ್ ಬಜಾರ್ ಅಂತೇಳಿ ಕರಿಬಹುದು ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಶಾಪಿಂಗ್ ಸಂಸ್ಕೃತಿ ಅನುಗುಣವಾಗಿ ಉತ್ತಮ ಗುಣಮಟ್ಟದ ಉತ್ಪನ್ನಗಳು, ಆಕರ್ಷಕ ರಿಯಾಯಿತಿಗಳು ಮತ್ತು ಒಂದೇ ಜಾಗದಲ್ಲಿ ಸಂಪೂರ್ಣ ಶಾಪಿಂಗ್ ಅನುಭವ ನೀಡುವ ಕೇಂದ್ರವಾಗಿ ಸ್ಮಾರ್ಟ್ ಬಜಾರ್ ಜನಪ್ರಿಯವಾಗ್ತಾ ಇದೆ. ಎಲ್ಲ ಡಿಸ್ಟಿಕ್ಕಲ್ಲೂ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇತ್ತೀಚೆಗೆ ಸ್ಮಾರ್ಟ್ ಬಜಾರ್ ಇದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈಗ ಜಿಲ್ಲಾ ಕೇಂದ್ರಗಳಲ್ಲಂತೂ ಕಾಮನ್ ಆಗಿ ಸಿಗ್ತಾ ಇದೆ. ಒಟ್ಟಾರೆ ಹೇಳುವುದಾದರೆ ದಿನಸಿ ಸಾಮಗ್ರಿಗಳಿಂದ ಹಿಡಿದು ಮನೆ ಬಳಕೆಯ ವಸ್ತುಗಳು, ಪಾತ್ರೆಗಳು, ಕುಕ್ಕರ್ಗಳು, ಬಟ್ಟೆಗಳು, ಮಕ್ಕಳ ವಸ್ತುಗಳು ಹಾಗೂ ಅನೇಕ ಉತ್ಪನ್ನಗಳನ್ನು ನಾವು ಒಂದೇ ಜಾಗದಲ್ಲಿ ಖರೀದಿಸಲು ಬಯಸುವವರಿಗೆ ದಾವಣಗೆರೆಯ ಸ್ಮಾರ್ಟ್ ಬಜಾರ್ ಉತ್ತಮ ಆಯ್ಕೆ ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ. ನನ್ನ ಮಗ ಪ್ರಧಾನ್ ಕೂಡ ನೋಡ್ತಾ ಇದ್ದ ನೋಡಿ, ತೆಂಗಿನಕಾಯಿ ಅಲ್ಲಾಡಿಸಿ ನೋಡ್ತಾ ಇದ್ದ. ಕೊನೆಗೆ ಅವನು ಹೇಳ್ತಾ, ಎಲ್ಲ ತೆಂಗಿನಕಾಯಿ ಅಲ್ಲಾಡ್ತಾ ಇದೆ ಡ್ಯಾಡ ಅಂತೇಳಿ ನನಗೆ ಹೇಳ್ತಾ ಇದ್ದ. ಅವನಿಗೂ ಕೂಡ ಅನುಭವ ಆಗುತ್ತೆ, ಅಲ್ಲಾಡಿಸಿ ಯಾಕೆ ತೊಗೋಬೇಕು ತೆಂಗಿನಕಾಯಿನ. ಹೀಗೆ ಅವನು ಶಾಪಿಂಗ್ ಕರ್ಕೊಂಡು ಹೋಗೋದ್ರಿಂದ ಅವನಿಗೆ ಕೆಲವು ವಸ್ತುಗಳು ಎಲ್ಲಿ ಬೆಳೀತವೆ, ಏನಾಗುತ್ತೆ, ಎಲ್ಲಿಂದ ಬರುತ್ತೆ, ಶಾಪಿಂಗ್ ಹೆಂಗೆ ನಡೆಯುತ್ತೆ, ಹೀಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಲ್ಲ ಅವನಿಗೆ ಗೊತ್ತಾಗ್ತಾ ಇದೆ. ನಮ್ಮ ಕುಟುಂಬದ ಇಂದಿನ ಶಾಪಿಂಗ್ ನನಗೆ ನಿಜವಾಗ್ಲೂ ಬಹಳ ಸಂತೋಷಕರವಾಗಿತ್ತು. ನೀವು ಕೂಡ ದಾವಣಗೆರೆಯಲ್ಲಿ ಇದ್ದರೆ ಒಮ್ಮೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳು ಮತ್ತು ಆಫರ್ಗಳ ಪ್ರಯೋಜನ ಪಡ್ಕೊಳ್ಬಹುದು ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೆ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಹಂಚ್ಕೊಳ್ಳಿ. ಹಾಗೆ ಒಮ್ಮೆ ಭೇಟಿ ಕೊಟ್ಟು ನೋಡಿದರೆ ಗೊತ್ತಾಗುತ್ತೆ. ನಿಮಗೇನಾದರೂ ಅಗತ್ಯವಾದ ವಸ್ತುಗಳು ಬೇಕಂದರೆ ಅಲ್ಲಿ ಲಭ್ಯ ಇದೆ. ರಿಯಾಯಿತಿ ದರದಲ್ಲಿ ನಿಮಗೆ ಸಿಗುತ್ತೆ. ಉತ್ತಮ ಆಕರ್ಷಕ ಕೊಡುಗೆಗಳು ಕೂಡ ಅಲ್ಲಿ ನೀವು ತಗೋಬಹುದು. ಅಷ್ಟು ರಿಯಾಯಿತಿ ದರದಲ್ಲಿ ಅಲ್ಲಿ ಸಿಗುತ್ತೆ ಅಂತ ಹೇಳಿದರೆ ನಿಜವಾಗ್ಲೂ ನನಗಂತೂ ಖುಷಿಯಾಯಿತು ಇವತ್ತು ಶಾಪಿಂಗ್ ಮಾಡಿದ್ದು. ಯಾಕೆ ನಮ್ಮ ದಾವಣಗೆರೆಯಲ್ಲಿ ಇಂಥ ಒಂದು ಶಾಪಿಂಗ್ ಮಾಲ್ ಇರೋದು ನಿಜವಾಗ್ಲೂ ನಮ್ಮ ದಾವಣಗೆರೆಯವರಿಗೆ ಒಂದು ಸಂತೋಷದ ಸುದ್ದಿ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ VPU ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಾನು ಎಲ್ಲಾದರೂ ಏನಾದರೂ ಒಂದು ನೋಡೋಕ್ಕೆ ಹೋದರೆ ಅಲ್ಲಿಂದ ಏನಾದರೂ ಒಂದು ವಸ್ತುನ ನಿಮಗೆ ತೋರಿಸ್ಬೇಕನ್ನೋದು ನನ್ನ ಆಸೆ ಆಗಿರುತ್ತೆ. ಅದರಂತೆ ನಾನು ಕೂಡ ಈ ವಿಡಿಯೋ ನಿಮಗೆ ತೋರಿಸಿದ್ದೀನಿ. ಇದು ದಾವಣಗೆರೆಯಲ್ಲಿ ಯಾರಾದರೂ ಈ ಶಾಪಿಂಗ್ ಹೋಗಿದರೆ ಏನು ಶಾಪಿಂಗ್ ಹಾಕಿದ್ರೆ ಅಂತೇಳಿ ಅನ್ಯತಾ ಭಾವಿಸ್ಬೇಡಿ. ನನಗೇನು ಇಷ್ಟ ಆಯಿತು, ಇದು ಗ್ರಾಹಕರಿಗೆ ಇಷ್ಟ ಆಗ್ಬೋದು, ತಗೊಳ್ಳೋಕ್ಕೆ ಆಸೆ ಪಡ್ಬೋದು ಅನ್ನೋ ಒಂದು ರೀತಿಯಿಂದ ನಾನು ಈ ವಿಡಿಯೋ ಹಾಕಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.